ಬ್ಯಾಂಕ್ ಆಫ್ ಬರೋಡಾದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರುತ್ತಾರೆ. ಸ್ಯಾಲ್ರಿ ಬಂದು 18ರಿಂದ 24 ಲಕ್ಷ ತನಕ ಇರುತ್ತೆ ಪರ್ ಇಯರ್ಗೆ ಸ್ಯಾಲ್ರಿ ಇದು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಅಪ್ಲಿಕೇಶನ್ನ ಹೇಗೆ ಹಾಕ್ಕೋಬೇಕು, ಇದೆಲ್ಲದರ ವಿವರಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಬ್ಯಾಂಕ್ ಆಫ್ ಬರೋಡಾದವರು ಡೆಪ್ಯೂಟಿ ಹೆಡ್ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. 7 ಹುದ್ದೆ ಖಾಲಿ ಇರುತ್ತೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾದಲ್ಲಿ ಖಾಲಿ ಇರುತ್ತೆ. ಸ್ಯಾಲ್ರಿ ಬಂದು 18ರಿಂದ 24 ಲಕ್ಷ ಇರುತ್ತೆ ಪರ್ ಇಯರ್ನ ಸ್ಯಾಲ್ರಿ ಇದು. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ, ಡೆಪ್ಯೂಟಿ ಹೆಡ್ ಹುದ್ದೆ 1 ಖಾಲಿ ಇದೆ. ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ DBA ಹುದ್ದೆ 5 ಖಾಲಿ ಇದೆ. ಡೆಪ್ಯೂಟಿ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ DDBA ಹುದ್ದೆ 1 ಖಾಲಿ ಇರುತ್ತೆ. ಇದಿಷ್ಟು ವೇಕೆನ್ಸಿಯ ಡೀಟೇಲ್ಸು. ವಯೋಮಿತಿಯನ್ನು ನೋಡೋಣ, ಎಷ್ಟು ವಯಸ್ಸಿನವ್ರ ತನಕನೂ ಅಪ್ಲಿಕೇಶನ್ ಹಾಕ್ಕೋಬಹುದು ಅಂತ. ಡೆಪ್ಯೂಟಿ ಹೆಡ್ ಹುದ್ದೆಗೆ 35ರಿಂದ 40 ವರ್ಷದವರ ಅಪ್ಲಿಕೇಶನ್ನ ಹಾಕ್ಕೋಬಹುದು. ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಹುದ್ದೆಗೆ 60 ವರ್ಷದವ್ರ ತನಕ ಹಾಕ್ಕೋಬಹುದು. ಅಂದರೆ 18ರಿಂದ 60 ವರ್ಷದವ್ರು ಹಾಕ್ಕೋಬಹುದು. ಡೆಪ್ಯೂಟಿ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಹುದ್ದೆಗೆ 18ರಿಂದ 57 ವರ್ಷದವರು ಅಪ್ಲಿಕೇಶನ್ನ ಹಾಕ್ಕೋಬಹುದು. ಅಪ್ಲಿಕೇಶನ್ ಫೀಸ್ ನೋಡೋದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋ ತಲುಪುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಪ್ಲಿಕೇಶನ್ ಫೀಸ್ ನೋಡೋಣ. SC ST PWD ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇರುತ್ತೆ. PWD ಅಂತ ಹೇಳಿದರೆ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಹೇಳಿ. ನೆಕ್ಸ್ಟ್, ಜನರಲ್ ಕ್ಯಾಂಡಿಡೇಟ್ಸು, EWS ಕ್ಯಾಂಡಿಡೇಟ್ಸ್ ಮತ್ತು OBC ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ 600 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್, ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಇಂಟರ್ವ್ಯೂಗೆ ಕರೀತಾರೆ. ಇದಿಷ್ಟು ಅಪ್ಲಿಕೇಶನ್ ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಯಾವುದೇ ರೀತಿಯ ರಿಟರ್ನ್ ಟೆಸ್ಟ್ ಮತ್ತು ಯಾವುದೇ ಟೆಸ್ಟ್ಗಳು ಇರೋದಿಲ್ಲ. ಸ್ಯಾಲ್ರಿಯ ಡೀಟೇಲ್ಸ್ ನೋಡೋದಾದ್ರೆ, ಡೆಪ್ಯೂಟಿ ಹೆಡ್ ಹುದ್ದೆಗೆ ಸ್ಯಾಲ್ರಿನ ಮೆನ್ಷನ್ ಮಾಡಿರೋದಿಲ್ಲ ಅವರು. ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಹುದ್ದೆಗೆ 24 ಲಕ್ಷ ಇರುತ್ತೆ. ಡೆಪ್ಯೂಟಿ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಹುದ್ದೆಗೆ 18 ಲಕ್ಷ ಇರುತ್ತೆ ಪರ್ ಇಯರ್ನ ಸ್ಯಾಲ್ರಿ ಇದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ, ಡೆಪ್ಯೂಟಿ ಹೆಡ್ ಹುದ್ದೆಗೆ CA ಡಿಗ್ರಿ ಅಥವಾ MBA ಆಗಿರಬೇಕು. ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಮತ್ತು ಡೆಪ್ಯೂಟಿ ಡಿಫೆನ್ಸ್ ಬ್ಯಾಂಕಿಂಗ್ ಅಡ್ವೈಸರ್ ಹುದ್ದೆಗಳಿಗೆ ಗ್ರ್ಯಾಜುಯೇಷನ್ ಆಗಿರಬೇಕಾಗುತ್ತೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದಲ್ಲಿ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್, ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ನೀವು ಹಾಕ್ಕೋಬೇಕು. ಅಪ್ಲಿಕೇಶನ್ ಓಪನ್ ಆಗಿ ಡೇಟು 20 ನವೆಂಬರ್ 2024. ಕೊನೆಯ ದಿನಾಂಕ ಬಂದು 10 ಡಿಸೆಂಬರ್ 2024. ಫೀಸ್ನ ಪೇ ಮಾಡೋಕ್ಕೂ ಕೂಡ ಅದೇ ಕೊನೆಯ ದಿನಾಂಕ ಆಗಿರುತ್ತೆ, 10 ಡಿಸೆಂಬರು. ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ PDFನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲೈ ಆನ್ಲೈನ್ ಅಂತ ಒಂದು ಲಿಂಕ್ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು, ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಅಪ್ಲಿಕೇಶನ್ ವೆಬ್ಸೈಟ್ ಅಡ್ರೆಸ್ಸನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ bankofbaroda.in, ಇಲ್ಲಿಂದನೂ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಈ ಜಾಬ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನೂ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ.